स्वागत है। मैं आपके साथ फरहान नाज। ಕರ್ನಾಟಕ ಸರ್ಕಾರ ಅವೈಜ್ಞಾನಿಕವಾಗಿ ವಿದ್ಯುತ್ ದರಗಳನ್ನು ಹೆಚ್ಚಿಗೆ ಮಾಡಿದ್ದ ನಿಮಿತ್ತ ನಮ್ಮ 22 ನಾಳೆ ಗುರುವಾರ 22/6/2020 ಬಿಜಾಪುರ ಬಂದ್ಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಈ ನಮ್ಮ ಕರೆಗೆ ನಮ್ಮ ಈ ಒಮ್ಮತದ ಕರೆಗೆ ಸುಮಾರು 38ರಿಂದ 39 ನಮ್ಮ ವ್ಯಾಪಾರ ಸಂಘಟನೆಗಳು ಕೂಡ ನಮಗೆ ಅವರು ಸಪೋರ್ಟ್ ಆಗಿ ಅಂದರೆ ಅವರು ಬೆಂಬಲ ವ್ಯಕ್ತಪಡಿಸಿ ಎಲ್ಲರೂ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಲಿಕ್ಕೆ ಒಪ್ಪಿದ್ದಾರೆ. ಅದಕ್ಕೆ ನಾಳೆ ಮುಂಜಾನೆ 10:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಾಗುವುದು. ಆ ಮೆರವಣಿಗೆಯಲ್ಲಿ ಎಲ್ಲ ವ್ಯಾಪಾರ ಸಂಘಟನೆಗಳು, ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಆ ಸಂಘಟನೆಯಲ್ಲಿ ಭಾಗವಹಿಸ್ತಾರೆ. ನನ್ನ ಹೆಸರು ರವೀಂದ್ರ ಬಿಜ್ಜರ್ಗಿ, ಅಧ್ಯಕ್ಷರು ಮರ್ಚೆಂಟ್ ಅಸೋಸಿಯೇಷನ್. ಬಂದಂದ್ರೆ ಎಲ್ಲ ಬಜಾರ್ಗಳು ಎಲ್ಲ ಬಂದ್ ಮಾಡ್ತೀವಿ. ಆದಷ್ಟು ಮಟ್ಟಿಗೆ ಎಲ್ಲರಿಗೂ ನಾವು ಬಂದಿಗೆ ಒಪ್ಕೊಂಡಾರ. ಎಲ್ಲರೂ ನಿನ್ನೆ ನಮ್ಮ ಪ್ರೆಸ್ ಮೀಟಿಗೂ ಬಂದಿದ್ರು. ನಿನ್ನೆ ನಾವೇನು ಬಂದ್ ಕರೆಗೆ ಏನೋ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ನಾವೆಲ್ಲರೂ 38 ಅಸೋಸಿಯೇಷನ್ ಎಲ್ಲ ಸಂಘ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ರು. ಎಲ್ಲರೂ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ನಮ್ಮ ಈ ಮೆರವಣಿಗೆ ಬಂದದ ಒಂದು ಮೆರವಣಿಗೆ ಮುಖಾಂತರ ನಾವು ಏನು ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಹೊರಟ ಸಂದರ್ಭದಾಗ ಎಲ್ಲ ವ್ಯಾಪಾರ ಸಂಘಟನೆಗಳು ಭಾಗವಹಿಸ್ತೀವಿ ಅಂತ ನಮಗ ಒಪ್ಕೊಂಡಿದ್ದಾರೆ. ಇದ್ರದ್ದು ಎಲ್ಲ ಮೈಕ್ ಪರ್ಮಿಷನ್ ಆಗಲಿ ಅಥವಾ ನಮ್ಮ ಮೆರವಣಿಗೆ ಪರ್ಮಿಷನ್ ಆಗಲಿ ಎಲ್ಲವನ್ನು ನಮ್ಮ ತಹಶೀಲ್ದಾರ್ DSP ಅವ್ರ ಮುಖಾಂತರ ಎಲ್ಲ 2 ಪೊಲೀಸ್ ಸ್ಟೇಷನ್ ನಾವು ಪರ್ಮಿಷನ್ ತೆಗೆದುಕೊಂಡಿವಿ. ಅದು ಸ್ಪಂದನೆ ಆಗೈತಿ. ಮತ್ತು ಈಗ ಏನಾಯ್ತದು, ಇನ್ನೊಂದಿಟ್ಟು ನಾವು ಉಗ್ರವಾಗಿ ಮಾಡಬೇಕು ಅಂದ್ರೆ ಬಂದ್ ಮಾಡಿದ್ರೆ ಒಂದು ಸರ್ಕಾರ ಎಚ್ಚೊತ್ಕೊಳ್ತದಂತ ನಾವು ತಿಳ್ಕೊಂಡು, ಯಾಕಂದ್ರೆ ನಾವು ಇವು ಬಂದ್ ಮಾಡೋದ್ರಿಂದ ಏನಾಗ್ತೈತಿ, ಸರ್ಕಾರಕ್ಕೆ ಬರುವಂಥ ರೆವೆನ್ಯೂ ಬಂದ್ ಆಗ್ತೈತಿ. ಅದರಿಂದ ಸರ್ಕಾರ ಒಬ್ಬ ಎಚ್ಚರ ಆಗ್ಬೋದು ಅಥವಾ ಗುರ್ತಾಗ್ತದ ಅಂತ ತಿಳ್ಕೊಂಡು ಅವ್ರಿಗೆ ಹೆಚ್ಚಿಗೆ ಮನವರಿಕೆ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಬಂದ್ ಮಾಡಿ ಎಲ್ಲ ಸಂಘಟನೆಗಳು ಕೂಡಿ ಬಂದ್ ವ್ಯಕ್ತಪಡಿಸಿ ಇದನ್ನು ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗೆ ನಮ್ಮ ಮನವಿ ಪತ್ರವನ್ನು ಒಯ್ದು ಕೊಡ್ತೀವಿ. ಸ್ಪಂದನೆ ಅಂದ್ರೆ ಮತ್ತೆ ಎಲ್ಲ ಅಂಗಡಿಗಳು ಬಂದ್ ಆಗ್ತಾವು. ಅಲ್ಲಿಂದ ಏನು ಸ್ಪಂದನೆ ಇನ್ನ ಯಾವುದೇ ಸರಿಯಾದ ಸಕಾರಾತ್ಮಕವಾಗಿ ಇಲ್ಲ. ಅವ್ರು ಬರೀ ಏನ್ ಹೇಳಿದ್ದಾರೆ, ನಿಮಗೆ ಒಮ್ಮೆ ದುಡ್ಡು ಹಣ ತುಂಬುದು ತಡ ಲೇಟ್ ಆಗಿದ್ದು ನಿಮಗೆ ಭಾರ ಆಗ್ತಿತ್ತಂದ್ರ ಅದನ್ನು ಕಂದು ವಾಯ್ದು ನೀವು ತುಂಬ್ರಿ, 75% ತುಂಬಿಕಿಸಿಂದ ನೀವು ಒಂದು ಒಂದು ನಮ್ಮ KB ಅಧಿಕಾರಿಗೆ ಒಂದು ಫಾರ್ಮ್ ಐತಿ, ಅದು ಫಾರ್ಮ್ ತುಂಬಿಕೊಟ್ರೆ ನಾವು ನಿಮಗೆ ಕಂತು ತುಂಬಲಾಕೋ ಕೂಡ ನಾವು ಒಪ್ಕೋತೀವಿ ಅನ್ನೋಂಥ ಮಾತು ಹೇಳಿದ್ದಾರೆ ಅವರು. ಸಮ್ಮತಿ ಅಂದ್ರೆ ಈಗ ಅಷ್ಟೇ ಮಾಡಿದೇವೆ. ಕೆಲವೆಲ್ಲ ಈಗ ನಮ್ಮ ವ್ಯಾಪಾರ ಅಂದ್ರೆ ಏನ್ರಿ, ಈಗ ನಾವು ಕೆಲವೊಂದು ಕೈಗಾರಿಕೆಗಳಿದಾವ, ಅವ್ರು ದೊಡ್ಡ ಬಿಲ್ ಆಗಿರ್ತಾವ. ಅವ್ರು ಏನ್ ಮಾಡ್ಯಾರ, 75% ತುಂಬ್ಯಾರ. ತುಂಬಿ ಅದನ್ನ ಒಂದು KB ಆಫೀಸ್ದು ಒಂದು ಏನೋ ಫಾರ್ಮ್ ಐತಿ, ಫಾರ್ಮೇಟ್ ಅದನ್ನು ತುಂಬಿ ಅಲ್ಲಿ ಇದ್ದಂಥ KB ಆಫೀಸರ್ಗೆ ಆ ಲೆಟರನ್ನು ನಾವು ಆ ಮೆಟ್ರ್ ನಂಬರು, RR ನಂಬರು ಹಾಗೂ ಫರ್ ನೇಮ ಎಲ್ಲ ಹಾಕಿಸಿಂದ ಅಲ್ಲಿದ್ದಂಥ ಅಧಿಕಾರಿಗೆ ನಾವು ಕೊಡ್ತೀವಿ ಅದನ್ನು.